ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಕೋಲಾರದಲ್ಲಿ ನಡೆಯುವ ದಸರಾ ಸಂಭ್ರಮ. ಹೌದು ವೀಕ್ಷಕರೇ, ನಮ್ಮ ಕೋಲಾರದಲ್ಲೂ ಸಹ ದಸರಾ ಸಂಭ್ರಮ ನಡೆಯುತ್ತೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮ್ಮ ಕೋಲಾರಿಂದ ಆಚೆ ತರಕಾರಿ ಮಾರ್ಕೆಟ್ ಪಕ್ಕದಲ್ಲಿ ಇರುವಂಥ ಶ್ರೀ ವರಪ್ರಸಾದ ಆಂಜನೇಯ ಸ್ವಾಮಿ ದೇವಾಲಯ ಕೊಂಡ್ರಾಜನಹಳ್ಳಿ. ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಮೈದಾನವಿದ್ದು ಅಲ್ಲೊಂದು ಕಲ್ಯಾಣ ಮಂಟಪವಿದೆ. ಕಲ್ಯಾಣ ಮಂಟಪದ ಕಾಂಪೌಂಡ್ ಪಕ್ಕದಲ್ಲೇ ಬನ್ನಿ ಮರವನ್ನು ಕಡಿತಾರೆ. ಕೋಲಾರದ ತಹಸೀಲ್ದಾರು ಪರಂಪರೆಯಾಗಿ ಬನ್ನಿ ಮರವನ್ನು ಕಡಿದು ಜನಗಳಿಗೆ ಆ ಬನ್ನಿ ಎಲೆಯನ್ನು ಕೊಡುವಂಥ ಸಂಪ್ರದಾಯ. ಬನ್ನಿ ಅಂದರೆ ಬನ್ನಿ ಬಂಗಾರವಾಗಲಿ ಅಂತ, ಬನ್ನಿ ಬಂಗಾರವಾಗಲಿ ಅನ್ನೋ ಒಂದು ಆ ಮರಕ್ಕೆ ಪೂಜೆ ಮಾಡಿ ಜನಗಳು ತುಂಬ ಚೆನ್ನಾಗಿ ಅವ್ರ ಜೀವನನ ಬಂಗಾರವಾಗಿಸಲಿ ಅಂತ ಒಂದು ಪರಂಪರೆ. ಈ ಪರಂಪರೆನ ನಮ್ಮ ಕೋಲಾರದಲ್ಲಿ ದಸರಾ ದಿನ ಮಾಡ್ತಾರೆ. ಪ್ರತಿ ವರ್ಷವೂ ದಸರಾ ಹಬ್ಬದ ದಿನ ಬನ್ನಿ ಮರ ಒಡೆಯುವಂಥ ಕಾರ್ಯಕ್ರಮ. ನಮ್ಮ ಕೋಲಾರಿಗೆ ಯಾರು ತಹಸೀಲ್ದಾರ್ ಆಗಿರ್ತಾರೋ ಅವರು ಈ ಪೂಜೆಯನ್ನು ಮಾಡ್ತಾರೆ. ಈ ಸರಿ ಇವರ ಪದ್ಧತಿ, ಈ ಸರಿ ಒಬ್ಬರು ಲೇಡೀಸು ಹೆಣ್ಮಕ್ಳು ತಹಸೀಲ್ದಾರ್ ಆಗಿದ್ದಾರೆ. ಆದ್ದರಿಂದ ಇವತ್ತು ಇವ್ರಿಗೆ ಈ ಅವಕಾಶ ಸಿಕ್ಕಿದೆ. ಸೊ ನಾನು ಸಹ ಇಲ್ಲಿ ಭಾಗಿಯಾಗಿದ್ದೀನಿ. ಈಗ ಬನ್ನಿ ಮರ ಕಡಿತಾರೆ, ಜನಗಳು ಮುಗಿ ಬೀಳ್ತಾರೆ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಈ ಒಂದು ದೃಶ್ಯ ನೋಡೋದೇ ಒಂದು ತುಂಬ ಕಷ್ಟ. ಇದು ಜಾಸ್ತಿ ಜನ ಸೇರಿಬಿಡ್ತಾರೆ. ಬನ್ನಿ ಎಲೆ ಎತ್ಕೊಬೇಕು ಅಂತ ಹೇಳ್ಬಿಟ್ಟು ಅದು ತುಂಬ ರಶ್ ಇರುತ್ತೆ. ಯಾವುದೇ ಕಾರಣಕ್ಕೂ ಇಷ್ಟು ರಶ್ಶಲ್ಲಿ ನೀವು ಬಂದು ನೀವು ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಮಾಡ್ಕೊಬೇಡಿ ಅಂತ ನಾನು ಹೇಳ್ತೀನಿ. ಸಿಕ್ಕಾಪಟ್ಟೆ ಜನ ಇರ್ತಾರೆ, ಎಲ್ಲರೂ ಒಂದೇ ಸರಿ ಮುಗಿ ಬೀಳ್ತಾರೆ. ಬನ್ನಿ ಮರ ಕಡಿತಿದ ತಕ್ಷಣ ಜನ ತುಂಬೋಗ್ಬಿಡ್ತಾರೆ. ನೋಡಿ ಹೇಗಿರುತ್ತೆ ಅಂತ.
ಬ್ಯಾಗ್ ಖಾಲಿ ಮುನ್ನಂಗ್ ಬರ್ರಿ ನಡ್ರಿ ಓಡ್ತಾ ಇರ್ಬೇಕಿಲ್ಲ 20 ಇಟ್ಲಿ ಪದ ಬರ ವೀರಾಂಜನಗರ ಎಲ್ಲಮ್ಮ ವೀರಾಂಜನೇಯ ನಗರ ಎಲ್ಲಮ್ಮ ಹಂಗೆ ಕೇಳ್ಕೊಂಡು ಹೋಗ್ರಿ ಒಂದೊಂದ ಕೇಳಿ ಅವ್ರನ್ನ వీడు ఫోన్ చెప్తే 3 గంటల బాబు గడ ఫోన్ వేసిండే వేరే బాబు ఏమంటారు కానంటే వాడు అప్పుడు చెప్పలేదు స్వామిని తಗೊಳ್ಳಿ ಕಡಾರ್ಪಳ್ಳಿ ರಂಗಮ್ಮ ಅಲ್ಲ ಲವ್ ಬರ್ಬೇಕು ನಾವು ಬರ್ಬೇಕು ಮುಂದೆ ಕಾಣಿಸ್ತೈತೆ ಇವನ್ ಬಿಸಾಕಣ ಚಿಕ್ಕ ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ಯಾವ್ದಾದ್ರು ಯೂಟ್ಯೂಬ್ ಓಪನ್ ಮಾಡಿ ಅಲ್ಲಿ ಕೂಡಿಸಿದ್ರು ಆ ಕಡೆಗೆ ರಮೇಶ್ ಆರಾಮ? ಹಾಂ ಸರ್ ಆರಾಮ್ ಸರ್ ದೇವರು ಕಡಾರ್ಪಳ್ಳಿ ಯಾರ್ಯಾರಿದ್ದಾರೆ? ಗೌಡ್ರು ಯಜಮಾನ್ರು ಅಲ್ಲ ಇವ್ರ ದೇವ್ರು ಯಾರು? ಧರ್ಮರಾಯ ಸ್ವಾಮಿ ಕಟಾರ್ಪಳ್ಳಿ ಧರ್ಮರಾಯ ಸ್ವಾಮಿ. ಅರ್ಜುನ ಭೀಮನ ಕೃಷ್ಣ ಈ ಕಡೆ ಬನ್ನಿ. ಕೃಷ್ಣ ಕೃಷ್ಣ ಬಾಲಕೃಷ್ಣ ಮುದ್ದು ಕೃಷ್ಣ ಬಾಲಕೃಷ್ಣ ಧರ್ಮರಾಯ ಜೈ ಭೀಮ್ ಜೈ ಭೀಮ್ ದ್ರೌಪದಮ್ಮ ದೇವರು ಕೃಷ್ಣ ಸಖಿಯರು ಇವನು ಕೃಷ್ಣ ಅಲ್ಲ ಅರ್ಜುನ ಕಟಾರಪಳ್ಳಿಯ ನಮಸ್ಕಾರ. ಆರಾಮ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ರಪ್ಪ.
ಸ್ಟ್ರಾಂಗ್ ಮಾಡಿ ಹಿಡಿತಾ ಇದ್ರೆ ಗಂಗಮ್ಮ ದೇವರು ಯಾವ ಏರಿಯಾ? ಸುಂಕಲ್ ಬೀದಿ ಮುತ್ಯಾಲ್ ಬೀದಿ, ಸುಂಕಲ್ ಬೀದಿ ಗಂಗಮ್ಮ. ಇಲ್ಲೂ ಜೋರಾಗಿದ್ದಾರೆ. ಇವ್ರು ಯಾರು ದೇವರು? ಗುರುಪೇಟೆ. ಯಾರ್ಯಾರು ದೇವರು? ಮಹೇಶ್ವರಮ್ಮ ಗಂಗಮ್ಮ ಗಂಗಮ್ಮ ಗುರುಪೇಟೆ. ಆಗೋಯ್ತು ನೀವು?
क्षेमशैरविजयवीर्यायुरारोग्य ऐश्वर्यायाननये स्वामेव अष्टोत्तरनामपूजां शिवम् आञ्जनेयाय नमः महावीराय नमः सीतादेवी भद्रकराय नमः अशोकनक्षेत्राय नमः सर्वमांजनाय नमः सर्वोन्मुक्ते नमः रक्षोऽञ्जकराय नमः पराभिद्यापराय नमः परशोरविनाशकराय नमः देवसेनाय सर्वलोकराय नमः मनोजकराय नमः पादयाय नमः सिद्धानुगराय नमः सर्वयन्त्रस्वरूपिणे नमः चन्द्रार्थिकाय नमः कपीश्वराय नमः स्वामी ಸಿಕ್ಕಿದೆ. ಧನ್ಯವಾದಗಳು. पूर्वोक्तनिष्ठायां स्याञ्जनेयस्वादेवता प्रीत्यर्थं काश्यपगोत्रोद्भवस्य ऋषिमेघजातस्य खड्गराशोजातस्य हरिप्रसादनामस्य पूर्वाषाणजातस्य नम्राशोजातस्य भाग्यलक्ष्मीनाम्यः अश्विनजातस्य मेषराशोजातस्य शमन्तनामस्य नितानजातस्य कन्याराशोजातस्य रम्यानाम्यः सह कुटुम्बानां शिवस्तैर्वीर्यायनाक्षयाद्रस्व गिरिगोत्रोद्भवस्य उत्तमनाम्यः चन्द्रगुप्तः परिपालयन्तां न्यायेन मार्गेण समानं भवति सदाय पुरुषशतेन्द्रिय आयुष्येवेन्द्रिये प्रतिष्ठति धनं धान्यं वशं बहुपुत्रलाभं शतसंवत्सरं दीर्घमायुः आयुरारोग्यैश्वर्याभिवृद्धस्तु श्री आञ्जनेयस्वामी कृपाकटाक्षबलसिद्धिरस्तु ಸರ್ ನಮಸ್ಕಾರ ಸರ್. ಮೊದಲಿಗೆ ನಾನು ನಮ್ಮ ಜಿಲ್ಲಾಡಳಿತದ ಪರವಾಗಿ ಈ ಕೊಂಡರಾಜನಲ್ಲಿ ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ಸಮಸ್ತ ಜನರಿಗೂ ವಿಜಯದಶಮಿಯ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ವಿಜಯದಶಮಿ ದಿವಸ ಇವತ್ತು ಕೊಂಡರಾಜನಲ್ಲಿ ಅಮೋಘವಾಗಿ ಬನ್ನಿಮಂಟಪ ಪೂಜೆಯನ್ನು ಮಾಡಿ ನಾವು ಕಲ್ಪವೃಕ್ಷಕ್ಕೆ ಇದು ಮಾಡಿದ್ದೀವಿ. ಇವಾಗ ಸುಮಾರು 9ರಿಂದ 11 ಗ್ರಾಮ ದೇವತೆಗಳು ಬಂದು ಇಲ್ಲಿ ಪೂಜೆ ಮಾಡಿದ್ದೀವಿ. 17 ಗ್ರಾಮ ದೇವತೆಗಳು ಬಂದು ಇವತ್ತು ಪೂಜೆ ಮಾಡಿ ಎಲ್ಲ ಸಾರ್ವಜನಿಕರು ಇಲ್ಲಿ ಸೇರಿ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದಾರೆ. ಈ ನಮ್ಮ ರೈತರಿಗೆ ಎಲ್ಲರಿಗೂ ಒಳ್ಳೆಯ ಮಳೆ ಬಂದು ಈ ವರ್ಷ ಒಳ್ಳೆಯ ಬೆಳೆ ಬೆಳೆದು ನಮ್ಮ ಸಮೃದ್ಧಿ ಆಗಲಿ ನಮ್ಮ ಕೋಲಾರ ಜಿಲ್ಲೆ ಅಂತ ನಾನು ಆಶಿಸುತ್ತೇನೆ. ಸರ್, ಕೋಲಾರದ ಕ್ಷೇತ್ರದ ಬಗ್ಗೆ, ಕೋಲಾರಮ್ಮ ದೇವಾಲಯ, ಕೋಲಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಮೋಘವಾಗಿ ಪುಣ್ಯಕ್ಷೇತ್ರಗಳು ಜಾಸ್ತಿ ಇದೆ. ಪುಣ್ಯಕ್ಷೇತ್ರಗಳಲ್ಲಿ ಮೊದಲಿಗೆ ಕೋಲಾರಮ್ಮ ದೇವಸ್ಥಾನ ಇದೆ, ಗ್ರಾಮ ದೇವತೆ ಇದೆ. ಆಮೇಲೆ ಕೋಟಿಲಿಂಗಕ್ಕೆ ಹೋದರೆ ಕೋಟಿಲಿಂಗೇಶ್ವರ ಇದೆ, ಮತ್ತು ಸೋಮೇಶ್ವರ ದೇವಸ್ಥಾನ ಇದೆ. ಮುಳಬಾಗಿಲಿಗೆ ಹೋದಾಗ ಕೂಡುಮಲೆ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅದೇ ರೀತಿ ಚಿಕ್ಕ ತಿರುಪತಿಗೆ ಹೋದಾಗ ನಾವು ಚಿಕ್ಕ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಅಭಯ ವೆಂಕಟರಮಣ ಸ್ವಾಮಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 10ರಿಂದ 12 ಬಿ ಟೆಂಪಲ್ಗಳಿದೆ, ಅಂದರೆ ಅಮೋಘವಾದ ಟೆಂಪಲ್ಗಳು. ಇದಕ್ಕೆ ಸಾರ್ವಜನಿಕರು ಜಾತ್ರೆಗಳು ನಡೆಯುತ್ತೆ ನಮ್ಮಲ್ಲಿ ಜಾಸ್ತಿ. KGF ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಈಗ ಈ ತಿಂಗಳಿಂದ ಸ್ಟಾರ್ಟ್ ಆಗಿ ಒಳ್ಳೆ ಜಾತ್ರೆ ಆಗುತ್ತೆ. ಸುಮಾರು ಸಾರ್ವಜನಿಕರು ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಇದರಿಂದ ರಾಜ್ಯದಿಂದಲೂ ಬಂದು ಪಾಲ್ಗೊಂಡು ಅವರು ಆವಣಿ ರಾಮಲಿಂಗೇಶ್ವರ ದೇವಸ್ಥಾನ ಆಗಲಿ ಅಥವಾ ಗುಟ್ಟಲ್ಲಿ ಬಂಗಾರ ತಿರುಪತಿ ದೇವಸ್ಥಾನ ಆಗಲಿ ಎಲ್ಲ ಜಾತ್ರೆಗಳು ಬಂದು 1 ವಾರ ಇಲ್ಲೇ ಇದ್ದು ಅವರು ಭಕ್ತಿಗಳನ್ನು ತರಿಸ್ಕೊಂಡು ಸಮರ್ಪಣೆ ಮಾಡ್ಕೊಂಡು ಹೋಗ್ತಾರೆ. ನಿಜವಾಗಲೂ ಹೆಮ್ಮೆಯ ಇದಾಗಿರುತ್ತೆ ನಮ್ಮ ಇವತ್ತು ನನಗೆ ನಿಜವಾಗಲೂ ಒಂದು ಹೆಮ್ಮೆ ಅನಿಸ್ತು. ಯಾಕಂದರೆ ನಾನು ಮೊದಲಿಗೆ ನೋಡ್ತಾ ಇರೋದು ನಾನು ಬಂದಿದ್ದರು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾನು ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ತಿಳಿಸ್ತೇನೆ. ಯಾಕಂದರೆ ಇವತ್ತು ಅವ್ರು ಬರಬೇಕಾಗಿತ್ತು, ಅವರು ಪರವಾಗಿ ನನ್ನನ್ನು ಇದು ಮಾಡಿದರು. ನನಗೆ ಬಂದಿದ್ದಕ್ಕೆ ನಿಜವಾಗ್ಲೂ ನನಗೆ ತುಂಬ ಹೆಮ್ಮೆ ಅನಿಸ್ತಿತ್ತು. ನಮ್ಮ ರಾಜೇಶ್ ಹೇಳಿದರು,
ರಾಜೇಂದ್ರ ಅವರು ಇಲ್ಲ ಸರ್ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಅಂದರು. ನಿಜವಾಗ್ಲೂ ನನಗೆ ತುಂಬ ಹೆಮ್ಮೆ ಅನಿಸ್ತಿತ್ತು. ನನಗೆ ಇಂಥ ಭಾಗ್ಯ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಈ ಕೊಂಡರಾಜನಹಳ್ಳಿಯಲ್ಲಿ ನಾನು ಅಷ್ಟು ಗ್ರಾಮ ಜೊತೆಗಳಿಗೆ ಇದು ಮಾಡಿ ಎಲ್ಲ ಕೊಂಡರಾಜನ ಸಂಬಂಧಿಕರು ನನ್ನೊಂದಿಗೆ ಇದ್ದು ನನಗೆ ಒಳ್ಳೆಯ ಇದನ್ನು ಮಾಡಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ನಮ್ಮ ಕೊಂಡರಾಜನಹಳ್ಳಿ ಗ್ರಾಮದಲ್ಲಿ ನಾವು ಪುರಾತನ ಕಾಲದಿಂದ ಈ ವಿಜಯದಶಮಿನ ಇಲ್ಲಿ ಆಚರಿಸ್ಕೊಂಡು ಬರ್ತಾಯಿದ್ದೀವಿ. ಮೊದಲಿಗೆ ನಾವು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಅಖಂಡ ಪೂಜೆ ಇಟ್ಕೊಳ್ತೀವಿ 9 ದಿವಸ. ಕೊನೆಯ ದಿವಸ ವಿಜಯದಶಮಿ ದಿವಸ ನಾವು ನಮ್ಮ ಸಹೋದರರು ಹಾಗೂ ಅಣ್ಣ ತಮ್ಮಂದರೆಲ್ಲ ಸೇರಿಕೊಂಡು ಈ ದಿನ ವಿಜಯದಶಮಿ ಪೂಜೆನ ನಾವು ಪುರಾತನ ಕಾಲದಿಂದ ನಡೆಸ್ಕೊಂಡು ಬರ್ತಾಯಿದ್ವಿ. ಅದಕ್ಕೆ ಮೊದಲಿಂದಲೂ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಇತರೆ ಅಧಿಕಾರಿಗಳೆಲ್ಲ ಬಂದು ಮೊದಲಿಂದ ನಡೆಸ್ಕೊಂಬರ್ತಂಥ ಪದ್ಧತಿ. ಅದನ್ನು ಈಗಲೂ ನಾವು ನಮ್ಮ ತಂದೆಯವರ ಅನಂತರ ನಾವು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಹಾಗೂ ಈ ದಿನ ವಿಶೇಷ ಇಲ್ಲ ಪೂಜೆ ಎಲ್ಲ ಆದಮೇಲೆ ನಮ್ಮ ಗ್ರಾಮದಲ್ಲಿ ಉತ್ಸವ ಮೂರ್ತಿಗಳನ್ನ ಮೆರವಣಿಗೆ ಹೋಗ್ತೀವಿ. ಅಲ್ಲಿ ಕೊನೆ ಆಗುತ್ತೆ. ನಾಳೆ ಬೆಳಿಗ್ಗೆ ಇಲ್ಲಿ ಅಖಂಡ ಇಳಿಸ್ತಾರೆ. ಎಲ್ರಿಗೂ ನಾವು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇಲ್ಲಿ ಅನ್ನಪ್ರಸಾದ ಇರುತ್ತೆ. ಅದನ್ನ ಇದು ಮಾಡಿಕೊಂಡು ನಾಳೆಗೆ ಪೂಜೆ ಮುಕ್ತಾಯ ಆಗುತ್ತೆ. ಎಷ್ಟು ಪಲ್ಲಕ್ಕಿಗೆ ಬಂದು ಈ ದಿನ 17 ಪಲ್ಲಕ್ಕಿ ಬಂದಿತ್ತು. ಧನ್ಯವಾದ. ಸ್ವಾಮಿ ನಮಸ್ಕಾರ. ಇವಾಗ ನಮ್ಮ ಕೊಂಡರಾಜನಹಳ್ಳಿ ನಮ್ಮ ಆಂಜನೇಯ ದೇವಸ್ಥಾನ ಮುಂದ್ಗಡೆ ಬನ್ನಿ ಮರ ಒಡೆಯೋ ಕಾರ್ಯಕ್ರಮ, ಬನ್ನಿ ಮರ ಪೂಜೆ ಇದೆಲ್ಲ ಇರುತ್ತೆ. ಇದು ಈ ಬನ್ನಿ ಮರ ಒಡೆಯೋದು ಅಂದರೆ ಏನು? ಅದ್ರ ಕಥೆ ಏನು? ಅದ್ರ ಹಿನ್ನೆಲೆ ಏನು ಸ್ವಾಮಿ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुख्यं ಶ್ರೀರಾಮದೂತಂ ಶಿರಸಾ ನಮಃ. ಪ್ರತಿ ವರ್ಷದಂತೆ ಈ ವರ್ಷವೂ ದಸರಾ ಹಬ್ಬದ ಪ್ರಯುಕ್ತ ನವರಾತ್ರಿಗಳು ಅಂತ ಹೇಳ್ತೀವಿ. ನವರಾತ್ರಿ ಆದ 9ನೇ ದಿವಸ ಆಯುಧ ಪೂಜೆ ಇರುತ್ತೆ. 10ನೇ ದಿವಸ ವಿಜಯದಶಮಿ ನಡೆಸ್ತೀವಿ. ಈ ವಿಜಯದಶಮಿ ದಿವಸ ಮಹಾಭಾರತದಲ್ಲಿ ಕೌರವರಿಗೆ ಪಾಂಡವರಿಗೆ ಯುದ್ಧ ಆದಾಗ ಕೌರವರು ಪಾಂಡವರನ್ನ ವನವಾಸ ಕಳಿಸ್ತಾರೆ. ಆ ವನವಾಸ ಕಳಿಸಿದಾಗ ಅವರ ಆಯುಧಗಳೆಲ್ಲ ತೊಗೊಂಡೋಗಿ ಆ ಬನ್ನಿ ಮರದಲ್ಲಿ ಇಟ್ಬಿಟ್ಟು ಅವರು ವನವಾಸಕ್ಕೆ ಹೋಗಿರ್ತಾರೆ. ಈ ವಿಜಯದಶಮಿ ಮುಂದಿನ ದಿವಸ ಈ ನವರಾತ್ರಿಗಳಲ್ಲಿ ಅವರಿಗೆ ತಿರ್ಗಾ ರಾಜ್ಯ ಸಿಗುತ್ತೆ. ಆ ರಾಜ್ಯ ಸಿಗದಾಗ ಆ ಬನ್ನಿ ಮರದಲ್ಲಿರುವ ಆ ಆಯುಧಗಳೆಲ್ಲ ತೊಗೊಂಡು ಬರ್ತಾರೆ. ಅದಕ್ಕೋಸ್ಕರ ಬನ್ನಿ ಮರದಲ್ಲಿ ಅವರು ಏನೇ ಒಂದು ಮನಸ್ಸಿನಲ್ಲಿ ಅಂದ್ಕೊಂಡು ನಮ್ಮ ಆರೋಗ್ಯಕ್ಕಾಗಲಿ ನಾವೇನಾದರೂ ಮನೆಯಲ್ಲಿ ತೊಂದರೆಗಳಿದ್ದರೆ ಆ ಬನ್ನಿ ಮರದಲ್ಲಿ ಪೂಜೆ ಮಾಡಿ ಆ ಬನ್ನಿ ಮರದಲ್ಲಿ ತೊಗೊಂಡು ಆ ಎಲೆ ತೊಗೊಂಡೋಗಿ ಮನೆಯಲ್ಲಿಟ್ಟರೆ ಅದು ಒಳ್ಳೆಯದಾಗುತ್ತೆ ಅಂತ ಶಾಸ್ತ್ರ. ಅದಕ್ಕೋಸ್ಕರ ಆ ಬನ್ನಿ ಮರದಲ್ಲಿ ಅವತ್ತು ವಿಶೇಷವಾಗಿ ಪೂಜೆ ಮಾಡಿ ಆ ಬನ್ನಿ ಮರ ಕಡಿತಾರೆ. ಆ ಕಡಿದಾಗ ಏನಾಗುತ್ತೆ, ಅದು ಎಲೆ ತೊಗೊಂಡೋಗಿ ಮನೆಯಲ್ಲಿಟ್ಟರೆ ಆರೋಗ್ಯಗಳು ಐಶ್ವರ್ಯಗಳು ಸಿಗುತ್ತೆ ಅಂತ ಶಾಸ್ತ್ರ. ಆ ಪಾಂಡವರು ತೊಗೊಂಡೋಗಿ ಇಟ್ಟಿದ್ದ ಆಯುಧಗಳನ್ನು ಆ ಬನ್ನಿ ಮರದಲ್ಲಿ ಇಟ್ಟಿರ್ತಾರೆ. ಅದಕ್ಕೋಸ್ಕರ ಅವತ್ತು ವಿಜಯದಶಮಿ ದಿವಸ ಆ ಬನ್ನಿ ಮರವನ್ನು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಆಯುಧಗಳು ತೊಗೊಳ್ತಾರೆ. ಅದಕ್ಕೋಸ್ಕರ ವಿಶೇಷವಾಗಿ ವಿಜಯದಶಮಿ ಆಚರಿಸ್ತಾರೆ. ಧನ್ಯವಾದ.